ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ KNG ಸುರೇಶ್. JTV ಚಾನಲ್ಗೆ ಇವತ್ತು ನಮ್ಮ ಕಚೇರಿಗೆ ದೇವಿ ಸಿನಿಮಾ ನಿರ್ದೇಶಕರು ಕಾಳಿಪ್ರಸಾದ್ ಹಾಗೂ ನಾಯಕಿ ಛಾಯಾರಾಣಿ ಬಂದಿದ್ದಾರೆ. ಇವತ್ತು ಕನ್ನಡ ಚಿತ್ರರಂಗ ಪ್ರತಿಯೊಬ್ಬರು ನೋಡಲೇಬೇಕು. ಇವತ್ತು ಯಾಕೆ ಅಂತಂದರೆ ನಮ್ಮ ಚಾನಲ್ಗೆ ಬಂದಿರೋದು ಅವ್ರು ಏನು ಅಂತಂದರೆ ನಮ್ಮ ಕನ್ನಡ ಬೆಳೀಲಿ, ಕನ್ನಡ ಉಳಿಸೋಣ ಅನ್ನೋದಕ್ಕೆ ಈ ಒಂದು ಚಿತ್ರ ದೇವಿ ಸಿನಿಮಾ ಎಲ್ಲರೂ ನೋಡಲೇಬೇಕಾಗಿದೆ. ಇವತ್ತು ಕನ್ನಡ ಉಳಿಬೇಕು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರಗಳು ನೋಡಲೇಬೇಕು. ಆಮೇಲೆ ಇವತ್ತು ಕಲಾವಿದರು ಹೊಸ ಕಲಾವಿದರಿಗೆ ಅವಕಾಶ ಕೊಡಲೇಬೇಕು ಅನ್ನೋದೇ ನಮ್ಮ ಉದ್ದೇಶ. ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು ಅಂತಂದರೆ ನಮ್ಮ ಎಲ್ಲ ಪ್ರೇಕ್ಷಕರು ಕನ್ನಡ ಫಿಲಮ್ ನೋಡಲೇಬೇಕು. ಈಗ ಬನ್ನಿ, ನಮ್ಮ JTV ಚಾನಲ್ಗೆ ದೇವಿ ಸಿನಿಮಾದ ನಿರ್ದೇಶಕರಾದ ಕಾಳಿಪ್ರಸಾದ್ ಬಂದಿದ್ದಾರೆ. ಬನ್ನಿ, ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಓಕೆ, ನಮಸ್ಕಾರ ಸುರೇಶ್ ಅವರೇ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದು ಬಹಳ ಸಂತೋಷ ಆಯ್ತು. ನಿಮ್ಮ ಮುಖಾಂತರ ನಮ್ಮ ದೇವಿ ಸಿನಿಮಾ ಕೂಡ ಹೆಚ್ಚು ಪ್ರಚಾರ ಆಗಲಿ, ಯಶಸ್ವಿ ಆಗಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಸೊ ಮೊದಲಿಗೆ ನಮ್ಮ ಈ ಒಂದು ಸಿನಿಮಾ ಮಾಡೋದಕ್ಕೆ ಮೂಲ ಕಾರ್ಯಕರ್ತರು ನಿರ್ಮಾಪಕರಾದಂತಹ ಶ್ರೀಮತಿ ವೀಣಾ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಅವರು ಮತ್ತೆ ಅವರ ಬ್ರದರ್ ಸೇರಿ ಒಂದು ಸಿನಿಮಾಗೆ ಸೊ ನಮ್ಮನ್ನ ನಂಬಿ ಬಂಡವಾಳ ಹಾಕಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಗೆ ಈ ಪಾತ್ರಕ್ಕೆ ಒಂದು ನಮ್ಮ ಕತೆಗೆ ನ್ಯಾಯನ ಒದಗಿಸಿ ಸೊ ಪರಿಶ್ರಮ ಪಟ್ಟು ಸೊ ತಮ್ಮೆಲ್ಲಾ ಕೆಲಸಗಳನ್ನ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಈ ಒಂದು ಶೂಟಿಂಗ್ಗೆ ನಿರಂತರವಾಗಿ ಯಾವುದೇ ರೀತಿಯಲ್ಲಿ ಲೇಟ್ ಆಗದಂತೆ ಸೊ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸೊ ಯಾವುದೇ ರೀತಿಯ ಒಂದು ಸಂಭಾವನೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡದೆ ಒಂದು ಕತೆಗೆ ಒಳಗೊಂಡಂತ ಈ ಒಂದು ನಮ್ಮ ನಾಯಕಿ ಪಾತ್ರ ಮಾಡ್ತಾ ಇರುವಂತರು ಛಾಯಾರಾಣಿಯವರು. ಸೊ ನಾವಂತ ಇವ್ರನ್ನ ಮತ್ತೆ ತಂದೆಯವ್ರನ್ನ ಒಂದು ಸಹಕಾರ ಮರೆಯೋ ಆಗಿಲ್ಲ. ಆಮೇಲೆ ಇದ್ರಲ್ಲಿ ಒಂದು ಗಾಡ್ ಗಿಫ್ಟ್ ಏನಪ್ಪಾ ಅಂದ್ರೆ ಈ ಹುಡುಗಿಗೆ ಸೊ ನಾವು ಯಾವ್ದೋ ಒಂದು ಡೈಲಾಗ್ ಹೇಳ್ತಾ ಇದ್ದಂಗೆನೆ ಅಷ್ಟು ರಿಸೀವ್ ಮಾಡ್ತಾ ಇದ್ರು, ಕ್ಯಾಚ್ ಮಾಡ್ತಾ ಇದ್ರು. ನಮ್ಗೆ ಇವ್ರ ಕಡೆ ಯಾವ್ದೇ ತೊಂದರೆ ಆಗಿಲ್ಲ. ಆಮೇಲೆ ಸೊ ಇಟ್ಸ್ ವೆರಿ ಗುಡ್ ಟ್ಯಾಲೆಂಟೆಡ್. ಸೊ ಇದರಿಂದ ಹಿಂದೆ ಆಲ್ರೆಡಿ 2-3 ಸಿನಿಮಾಗಳು ಮಾಡಿದ್ರು ಕೂಡ ಆ ಸಿನಿಮಾಗಳು ಯಾವ್ದು ರಿಲೀಸ್ ಆಗಿರ್ಲಿಲ್ಲ ಕಾರಣಾಂತರಗಳಿಂದ. ಮಾಡಿದ್ರು ಅವರು ಮಾಡಿದ್ರು ಮೇಡಮ್. ನಾನು ಫಸ್ಟ್ ಕಸ್ತೂರಿ 5th ಸ್ಟ್ಯಾಂಡರ್ಡ್ ಮಾಡಿದ್ದೆ ಕೋವಿಡ್ ಟೈಮ್ ಅಲ್ಲಿ. ಸಮ್ ಸರ್ಕಮ್ಸ್ಟೆನ್ಸಸ್ ಇಂದ ರಿಲೀಸ್ ಆಗಿಲ್ಲ. ಮತ್ತೆ ಸೆಕೆಂಡ್ ಬಿ ಸುರೇಶ್ ಸರ್ಗೆ ಮೊಮ್ಮಗಳ ಕ್ಯಾರೆಕ್ಟರ್ ಆಗಿ ದ ಕಲರ್ ಆಫ್ ಟೊಮ್ಯಾಟೋ ಮಾಡಿದ್ದೆ. ಮತ್ತೆ ಸ್ಮಾಲ್ ಕ್ಯಾರೆಕ್ಟರ್ ತಂಗಿ ಆ ತರ ಕ್ಯಾರೆಕ್ಟರ್ ಸ್ಮಾಲ್ ಮೂವೀಸ್ ಮಾಡಿದ್ದೆ. ಎಷ್ಟು ಫಿಲಮ್ ಅಲ್ಲಿ ಮಾಡಿದ್ರಿ ಮೇಡಮ್ ಅಂದಾಜು? ನಾನು ಇದುವರೆಗೂ ಒಂದು 4 ಮಾಡಿರ್ಬೋದು. 4 ಮಾಡಿದ್ರಿ. ಬೆಳದೆ ಸರ್ಕಮ್ಸ್ಟೆನ್ಸಸ್ ಇಂದ ಅಂದ್ರೆ ಯಾವ ಪಾತ್ರ ಮಾಡಿದ್ರಿ? ನಾನು ಮೊಮ್ಮಗಳು ಕ್ಯಾರೆಕ್ಟರ್ ಮಾಡಿದ್ದೆ ಬಿ ಸುರೇಶ್ ಸರ್ಗೆ. ಮತ್ತೆ ಮಗಳು ಕ್ಯಾರೆಕ್ಟರ್ ಕೋವಿಡ್ ಟೈಮ್ ಅಲ್ಲಿ ಅದ್ರಲ್ಲಿ ಡೈರೆಕ್ಟರ್ ಹಬ್ಬ ಆಗಿದ್ರು. ಮತ್ತೆ ಇನ್ನೊಂದ್ರಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ತರ ಕ್ಯಾರೆಕ್ಟರ್ಸ್. ಸರ್, ಕಾಳಿಪ್ರಸಾದ್ ಸರ್, ಈ ಚಿತ್ರದ ಕತೆ ಇದು ದೇವಿ ಅನ್ನೋದು ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್? ಇಲ್ಲಿ ದೇವಿ ಅಂತ ಹೇಳೋದು ಒಂದು ಮುಖ್ಯವಾಗಿ ಒಂದು ಹೆಣ್ಣು ಮಗುವಿನ ಕತೆ ಇದೆ. ಸೊ ಪ್ರತಿಯೊಂದು ಈಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಪೋಷಕರು ನಮ್ಮ ಮಕ್ಕಳು ಟಾಪ್ ಅಲ್ಲಿ ಇರ್ಬೇಕು. ಆ ಟಾಪ್ ಹೋಗೋದಕ್ಕೆ ಅದರಿಂದ ಬೇಕಾದ ಶ್ರಮಗಳು ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಶಾರ್ಟ್ ಕಟ್ ಕೊಡ್ಬೇಕು. ಈ ತರ ನಾವು ಕೂಡ ಒಂದು ಸಿನಿಮಾ ಲ್ಯಾಂಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಈ ಕತೆಗೆ ಸಂಬಂಧಪಟ್ಟಂಗೆ ಹಲವಾರು ಇನ್ಸಿಡೆಂಟ್ಗಳು ಇರ್ತಾನೆ ಇತ್ತು. ಅದನ್ನೆಲ್ಲ ಗಮನಿಸ್ಕೊಂಡು ಇದನ್ನ ಯಾಕೆ ನಾವು ಒಂದು ಸಿನಿಮಾ ರೀತಿಯಲ್ಲಿ ಮಾಡಬಾರ್ದು ಅಂತೇಳಿ ಸೊ ನಮ್ಮ ನಿರ್ಮಾಪಕರು ಮಾತಾಡಿದಾಗ ಸೊ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡು ಗ್ರೀನ್ ಸಿಗ್ನಲ್ ಕೊಟ್ಟರು. ಹೌದು, ಇಂತ ಸಿನಿಮಾ ಯಾಕಂದ್ರೆ ಒಬ್ಬರು ಹೆಣ್ಣಾಗ ಅವರು ಕೂಡ ಸೊ ಪ್ರತಿಯೊಂದು ಮಕ್ಳುಗಳಿಗೆ ಯಾವ ರೀತಿ ಟಾರ್ಚರ್ ಆಗ್ತಾ ಇದೆ ಪೇರೆಂಟ್ಸ್ ಗಳಿಂದ. ಸೊ ಒಂದು ಮಗುನ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಎಲ್ಲರಿಗೂ. ಆದ್ರೆ ಅದು ಅತಿ ಆಸೆ ಆದ್ರೆ ಏನಾಗುತ್ತೆ ಅನ್ನೋಂತ ತಿಳಿಸುವಂತ ಒಂದು ಸಾರಾಂಶ ಸಿನಿಮಾ ಇದು. ಸೊ ಇದು ಬರೀ ಮಕ್ಕಳಿಗೆ ಅಂತಲ್ಲ, ಆಕ್ಚುಲಿ ಇದು ಬಂದ ಪೋಷಕರಿಗಿಂತ ಸಿನಿಮಾ ಇದು. ಸೊ ಮಕ್ಕಳ ವಿಚಾರವಾಗಿ ಪ್ರತಿ ಪೋಷಕರು ನೋಡ್ಬೇಕಾದ ವಿಚಾರಗಳು. ಸೊ ಶಾರ್ಟ್ ಕಟ್ಗಳು ಹೋದಾಗ ಮುಂದೆ ಏನಾಗುತ್ತೆ ಆಗ್ಬಾರ್ದು ಏನಾಗುತ್ತೆ ಅನ್ನೋಂತ ತೋರ್ಸಂತ ಒಂದು ನಮ್ಮ ಟ್ರಯಲ್ ಮಾಡಿದ್ವಿ. ಸೊ ಇದ್ರ ಮೇಲೆ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮುಖ್ಯವಾದ ಸಂದೇಶ ಸರ್? ಮುಖ್ಯವಾದ ಸಂದೇಶ ಇಷ್ಟೇ ಸರ್, ಯಾವ್ದು ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಡಿ. ಸೊ ಕೆಲವು ಮಕ್ಕಳನ್ನ ಮಕ್ಳು ಪಾಡಿಬಿಡಿ. ಅವ್ರು ಏನ್ ಆಗ್ಬೇಕಂದ್ರೆ ಫಸ್ಟ್ ಮಕ್ಕಳ ಆಸೆನ ನೆರವೇರಿಸಿ.
ನಿಮ್ಮ ಆಸೆ ಅವ್ರ ಮೇಲೆ ಏರ್ಬೇಡಿ, ಹ್ಮ್ ಅವ್ರನ್ನಾಗ ಅವರೇ ಬೆಳೆದ್ ಬಿಡಿ. ಹ್ಮ್ ಸೊ ಕಾಡಲ್ಲಿರೋ ಮರಗಳು ಹೇಗೆ ಅದನ್ನ ತಾನೇ ಬೆಳೀತಾ ಇದೆ, ಹ್ಮ್ ಅದೇ ಪಾರ್ಕ್ ಅಲ್ಲಿರೋ ಮರಗಳು ಹ್ಮ್ ಸೊ ಯಾವ ರೀತಿ ಕಟಾವುಗಳು ಮಾಡಿ ಅದನ್ನ ಹ್ಮ್ ಸೊ ಅದಕ್ಕೆ ಬೇಕಾದಂತ ಒಂದು ಗೊಬ್ಬರ ಆಗ್ಬೋದು, ಇನ್ನೊಂದು ಸರಿಯಾಗಿ ಆಗದೆ ಇದ್ದಾಗ ಏನಾಗ್ತದೆ, ಗಿಡಗಳು ಹ್ಮ್ ಹಾಳಾಗ್ತದೆ. ಹ್ಮ್ ಸೊ ಅದೇ ರೀತಿಯಲ್ಲಿ ಮಕ್ಕಳನ್ನ ಅವ್ರ ಪಾಡಿಗೆ ಬೆಳೆಯಕ್ ಬಿಡಿ. ಹ್ಮ್ ಸೊ ನೀವು ಇನ್ನೇನು ಪೋಷಣೆ ಮಾಡಿ ಅಷ್ಟೇ ನೀವು ಹ್ಮ್ ಅಂತ ನಾನು ಹೇಳ್ತೀನಿ. ಹ್ಮ್ ಸರ್, ಈ ಕಥೆ ನೈಜದ ಘಟನೆ ಏನು ಸರ್? ಸರ್ ಆಕ್ಚುಲಿ ಇದು ನಡೆದಿರೋ ಕಥೆಗಳು. ಇದು ಹ್ಮ್. ತಮಿಳುನಾಡಿನ ಇವತ್ತಿನ ಒಬ್ಬ ಪ್ರಖ್ಯಾತ ಕಲಾವಿದೆ ಹ್ಮ್ ಅವರ ಕಥೆ ಇದು. ಅದು ಹೊರಗಡೆ ಎಲ್ಲೂ ಬಂದಿಲ್ಲ. ಹ್ಮ್ ಹಾಗೆ ಈಗಾಗಲೇ ರವಿಚಂದ್ರನ್ ಜೊತೆ 3-4 ಸಿನಿಮಾಗಳು ಕೂಡ ಮಾಡಿದ್ದಾರೆ. ಹ್ಮ್ ಅವರ ಒಂದು ಬೇಸಿಕ್ ಇಟ್ಕೊಂಡ್ಬಿಡ್ತೀವಿ. ಈಗ ನಾವು ಅದನ್ನ ಸಿನಿಮಾದ ಹೇಳಕ್ ಹೋದ್ರೆ ಅದು ಬೇರೆ ಬೇರೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾವು ಅವ್ರ ಹೆಸರುಗಳನ್ನ ಹೇಳಕ್ ಆಗ್ತಾ ಇಲ್ಲ. ಓಕೆ. ಅದಕ್ಕೆ ಒಬ್ಬ ತಮಿಳುನಾಡಿನ ಪ್ರಖ್ಯಾತ ಹ್ಮ್ ಚಲನಚಿತ್ರ ನಟಿಯ ಒಂದು ಹ್ಮ್. ಹಿನ್ನೆಲೆ ಇದ್ದಂತ ಒಂದು ಕಥೆನ ನಾವು ಕಥೆ ಆಯ್ಕೆ ಇದು. ಮೇಡಮ್, ತಾವು ನಿರ್ಮಾಪಕರಾಗಿ, ವೀಣಾ ಮೇಡಮ್ ತಾವು ಸರಿ ಈ ಚಿತ್ರಕಥೆ ನಿರ್ಮಿಸ್ಬೇಕು ಅಂತ ಏನಕ್ಕೆ ಯಾವ ಕಾರಣಕ್ಕೆ ಅನ್ಕೊಂಡ್ರಿ ಮೇಡಮ್? ಸರ್, ಫಸ್ಟ್ ಕಾಳಿಪ್ರಸಾದ್ ಸರ್ ಕತೆ ಹೇಳಿದ್ಮೇಲೆ ತುಂಬಾ ಇಷ್ಟ ಆಯ್ತು. ಹ್ಮ್. ಆ ಕಥೆಯಿಂದ ಜನಗಳು ಒಳ್ಳೆ ಮೆಸೇಜ್ ಹ್ಮ್ ಹೋಗುತ್ತೆ, ಒಳ್ಳೆ ಇದಿದೆ, ಅವೇರ್ನೆಸ್ ಇದೆ ಆ ಸ್ಟೋರಿಗೆ ಹ್ಮ್ ಅಂತ ತುಂಬಾ ಇಷ್ಟ ಆಯ್ತು. ಅದರಿಂದ ಈ ಕತೆ ಒಪ್ಕೊಂಡು ಓಕೆ ಮಾಡುತ್ತೆ ಸರ್ ಈ ಸ್ಟೋರಿ. ಹ್ಮ್ ಎಷ್ಟು ಫಿಲಮ್ ನೀವು ನಿರ್ಮಾಪಕರಾಗಿ ಕೆಲಸ ಮಾಡಿದ್ರಿ ಮೇಡಮ್? ಇದೇ ಫಸ್ಟ್ ಫಿಲಮ್. ಇದೇ ಫಸ್ಟ್ ಫಿಲಮ್? ಅಲ್ಲಿ ಚಲನಚಿತ್ರವಾಗಿ ಇದನ್ನು ಫಸ್ಟ್ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಡಾಕ್ಯುಮೆಂಟರಿ ಫಿಲ್ಮ್ ಸಾಕಷ್ಟು ಮಾಡಿದ್ದಾರೆ. ಇವರು ಡೈರೆಕ್ಷನ್ ಕೂಡ ಮಾಡಿದ್ರು ಆಲ್ರೆಡಿ. ವಾರ್ತಾ ಇಲಾಖೆ ಇರ್ಬೋದು, ಬೇರೆ ಬೇರೆ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಶೀಸ್ ಸಾಹಿತಿ ಕೂಡ, ಹಲವಾರು ಆರ್ಟಿಕಲ್, ಪೇಪರ್ ಆರ್ಟಿಕಲ್ ಬರೀತಾ ಇದ್ದಾರೆ ಅವರು. ಸೊ ಇದರಿಂದ ಅವರು ಒಂದು ಆಕ್ಚುಲಿ ಡಿಸ್ಕಷನ್ ಮಾಡಿದ ಕಥೆ ಮುಖ್ಯ ಅವ್ರಿಗೆ ಸೇರ್ಬೇಕು. ಅವ್ರ ಪಾಯಿಂಟ್ಸ್ ಒಂದು ಎಳೆ ಕೊಟ್ಟಿದ್ದು ಅದನ್ನ ಡೆವಲಪ್ ಮಾಡಿದ್ದಾರೆ ಅಷ್ಟೇ. ಸೊ ಅದನ್ನ ಮಾಡ್ತಾ ಇದ್ರು ಸರ್. ಫಸ್ಟ್ ಇದು ಚಲನಚಿತ್ರ ನೋಡ್ಲಿ ಪೋಷಕರು, ಅದ್ ನೋಡಿ ಅಟ್ಲೀಸ್ಟ್ ಅವ್ರು ನೆಕ್ಸ್ಟ್ ಮಕ್ಳ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬಾರ್ದು, ಮಕ್ಳು ಏನ್ ಆಗ್ಬೇಕು ಅಂತಾರ ಅವ್ರಿಗೆ ಬಿಟ್ಬಿಡ್ಬೇಕು ಚಾಯ್ಸಿಂಗು. ಇವಾಗ ಮಕ್ಳದೇ ಒಂದ್ ಇಷ್ಟ ಇರುತ್ತೆ, ನಮ್ದೇ ಒಂದ್ ಇಷ್ಟ ಇರುತ್ತೆ, ಇವು ಎಫೆಕ್ಟ್ ಆಗ್ತಂಗೆ ಮಕ್ಳು ಬಿಟ್ರೆ ಅಟ್ಲೀಸ್ಟ್ ಮಕ್ಳು ಚೆನ್ನಾಗಿ ಮುಂದಕ್ಕೆ ಇದಾಗ್ತಾರೆ. ತುಂಬಾ ಎಫೆಕ್ಟ್ ಆಗಿದ್ರೆ ಈ ತರ ಆಗುತ್ತೆ, ಹಂಗಾಗಿ ಈ ತರ ಮಾಡ್ಬಾರ್ದು ಅನ್ನೋದು ಒಂದು ಗುಡ್ ಮೆಸೇಜ್ ಅವ್ರ ಕಡೆಯಿಂದ ಬರುತ್ತೆ. ಮೇಡಮ್, ತಾವು ನಾಯಕಿಯಾಗಿ ತಾವು ಇವತ್ತು ದೇವಿ ಚಿತ್ರಕ್ಕೆ ಬಂದಿದ್ದೀರಿ. ಆಮೇಲೆ ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಛಾಯಾ ರಾಣಿ ಹೌದು ಅಲ್ಲ ಮೇಡಮ್? ಹೌದು. ಮೇಡಮ್, ನೀವು ಇವಾಗ ಈ ಪಾತ್ರಕ್ಕಾಗಿ ಹೇಗೆ ಸಿದ್ಧತೆ ಮಾಡಿಕೊಂಡ್ರಿ ಈ ಪಾತ್ರಕ್ಕೆ? ನನ್ಗೆ ಕಾಳಿಪ್ರಸಾದ್ ಸರ್ ಸ್ಟೋರಿ ಹೇಳ್ದಾಗ ಇಷ್ಟ ಆಯ್ತು. ಸೊ ಒಂದು ದೇವಿ ಕ್ಯಾರೆಕ್ಟರ್ಗೆ ಮಾಡ್ಬೇಕು ಅಂತ ನನಗೆ ಮೊದ್ಲಿನ ಆಸೆ ಇತ್ತು. ಸೊ ನನ್ಗೆ ಆಪರ್ಚುನಿಟಿ ಇವ್ರು ಕೊಟ್ರು. ಸೊ ನಾನು ದೇವಿಗೆ ಹೆಂಗೆ ಇದ್ ಮಾಡ್ಕೋಬೇಕು ಅದನ್ನ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಜ್ಯುವೆಲ್ರೀಸ್ ಏನೇನಿತ್ತು, ಕಾಸ್ಟ್ಯೂಮ್ಸ್ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ದೇವಿಗೆ ಹೆಂಗ್ ಕಾಣ್ಬೇಕೋ, ರೆಡಿ ಆಗ್ಬೇಕೋ ಆ ತರ ಪ್ರಿಪೇರ್ ಆಗಿದೆ. ಮತ್ತೆ ಮೈಗೇನು ಅಷ್ಟು ಮಾಡ್ಕೋತಿರ್ಲಿಲ್ಲ, ಬಟ್ ಫಿಲಮ್ ಮುಗಿಯೋವರೆಗೂ ಹೇಗಿರ್ಬೇಕೋ ಆಗಿದ್ದೆ. ನಾನು ಆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ನಾನೇ ದೇವಿ ಆಗಿ ನಾನು ಹೆಂಗಿರ್ಬೇಕೋ ಆ ತರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ಪಾತ್ರ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು, ಮತ್ತೆ ಆ ಪಾತ್ರ ಮಾಡ್ಬೇಕಾದಾಗ ಎಷ್ಟು ನೀವು ಅಡೆತಡೆಗಳು ಬಂತು? ಇದು ಮಾಡಿದ್ದು ಇದು ಮಾಡಬೇಕು, ಇಲ್ಲ ಇದು ಮಾಡಬಾರ್ದು, ಮಾಡ್ಬೇಕಾದಾಗ ಅಡೆತಡೆಗಳು ಬರ್ತವೆ, ಯಾವ ತರ ಬಂತು? ನನ್ಗೆ ಅಡೆತಡೆ ಅಂತ ಅಷ್ಟೇನ್ ಇರ್ಲಿಲ್ಲ. ಸೊ ಅಷ್ಟೇನ್ ಅಡೆತಡೆ ಆಗ್ಲಿಲ್ಲ. ಅದೇ ಟೈಮಿಗೆ ನಾನು ಕಾಸ್ಟ್ಯೂಮ್ ಯಾವಾಗ ಚೇಂಜ್ ಮಾಡ್ಕೋಬೇಕು, ದೇವಿಗೆ ಕ್ಯಾರೆಕ್ಟರ್ ಶಿಫ್ಟ್ ಆಗುವಾಗ ಸೊ ನಾನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ರೆಡಿ ಇಟ್ಕೋತಿದ್ದೆ. ಸೊ ಅವಾಗ ಆರಾಮಾಗಿ ನಾನು ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ತಿದ್ದೆ ಅಂತ ಹೇಳಿ. ಆಮೇಲೆ ಇವತ್ತು ಒಂದು ಹೀರೋಯಿನ್ ಪಾತ್ರ ಮಾಡ್ಬೇಕಾದಾಗ ನಿಮ್ಗೂ ಆದ ಒಂದು ಜೋಶ್ ಇರುತ್ತೆ, ಮತ್ತೆ ಒಂದು ಪಾತ್ರದಲ್ಲಿ ಡೈರೆಕ್ಟ್ ಹೇಳೋದಂಗೆ ಇನ್ನೊಬ್ರು ಹೇಳೋದಂಗೆ ಕೇಳ್ಬೇಕಾಗುತ್ತೆ. ಅದು ಅವ್ರು ಹೇಳಿದ್ದು ನನಗೆ ಕಷ್ಟಕರ ಆಯ್ತು ಅಂತ ಯಾವ್ದು ಕಷ್ಟವಾಯ್ತು ಮೇಡಮ್? ಕಷ್ಟ ಅನ್ನೋದು ಯಾವ್ದಾಯ್ತು? ನಂಗೆ ಕಷ್ಟ ಅಂತ ಯಾವ್ದು ಅನ್ಸಿಲ್ಲ. ಲೈಕ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಇದ್ದೀನಿ, ಮಾಡ್ಬೇಕು, ಯಾವ್ದಕ್ಕೂ ಬೇಡ ಅನ್ಬಾರ್ದು. ಇನ್ನು ಮುಂದೆ ಬೆಳಿಬೇಕು ಅಂದ್ರೆ ಈ ತರದೆಲ್ಲ ಮಾಡ್ಬೇಕು ಅಂತ ಅಷ್ಟೇನು ಅನ್ಸಿಲ್ಲ ಕಷ್ಟ ಅಂತ. ಬಟ್ ಒಂದೊಂದ್ಸರಿ ಲೇಟ್ ನೈಟ್ ಶೂಟ್ ಇದ್ದಾಗ ಸ್ವಲ್ಪ ಇದಾಗ್ತಿತ್ತು ಅಷ್ಟೇ. ಅದ್ ಬಿಟ್ರೆ ಬೇರೆ ಎಲ್ಲ ಸ್ಮೂತ್ ಆಗೇ ಇತ್ತು. ಕಾಳಿಪ್ರಸಾದ್ ಸರ್, ಇದ್ರದ್ದು ಯಾವ ರೀತಿ ನೀವು ಕಷ್ಟಗಳನ್ನ ಫೇಸ್ ಮಾಡಿದ್ರಿ ಸರ್? ಇದರಲ್ಲಿ ಮೊದಲಿಗೆ ಹೇಳಿದಾಗೆ
ನಮ್ಮ ಈ ಒಂದು ಕಥೆಗೆ ನಿರ್ಮಾಪಕರು ಒಪ್ಕೊಂಡ್ಮೇಲೆ ನಮ್ಗೆ ಆಲ್ಮೋಸ್ಟ್ ಹೋಗ್ಬೇಕು ಸಲ ಮುಗಿದೋಯ್ತು. ಸೊ ಇನ್ನು ಎರಡನೇದು ಕಲಾವಿದರು ಯಾಕೆ ನಾವು ಆಡಿಷನ್ ಮಾಡಿದ್ವಿ. ಆಡಿಷನ್ ದೇವ್ರ ದಯೆಯಿಂದ ಸೊ ಯಾವ್ದೋ ಒಂದು ಈಗ ಲಿಂಕ್ ಟು ಲಿಂಕ್ ಇಂದ ಇವ್ರ ತಂದೆಯವ್ರ ಪರಿಚಯ ಆಗಿ ಸೊ ನಮ್ಗೆ ಕ್ಯಾರೆಕ್ಟರ್ ಬಂದ್ರು. ಆಮೇಲೆ ಇಲ್ಲಿ ಬರ್ತಾ ಇದ್ದಂಗೆ ಸೊ ನಮ್ಮಲ್ಲಿ ಕಥೆನೇ ಹೀರೋ. ನಮ್ಗೆ ಆಕ್ಚುಲಿ ಇವರು ನಾಯಕಿ ಅಲ್ಲ, ಒಂದು ಕಥೆಗೆ ಒಂದು ಮುಖ್ಯ ಪಾತ್ರ ಇವರು. ಸೊ ನಮ್ಗೆ ನಾಯಕಿ ಅಂತ ಬರೋದೇನಿಲ್ಲ. ಸೊ ಕಥೆನೇ ನಮ್ಗೆ ರಾಜ ಆದ್ರಿಂದ ಸೊ ನಮ್ಗೆ ಬೇರೆ ಯಾವ್ದು ಸಮಸ್ಯೆಗಳು ಬರಲಿಲ್ಲ. ಆ ಶೂಟಿಂಗ್ ನಲ್ಲಿ ಮಾಮೂಲಿ ಇವ್ರು ಹೇಳ್ದಾಗೆ ನೈಟ್ ಸ್ವಲ್ಪ ಲೇಟ್ ಆಗೋದು. ಪಾಪ ಇವರು ಹೆಚ್ಚು ಕಮ್ಮಿ 20 ಕಿಲೋಮೀಟರ್ ದೂರ ಹೋಗ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಶೂಟಿಂಗ್ ಲೊಕೇಶನ್ಗಳಿಂದ. ಅಷ್ಟು ಹೋಗಿ ಪಾಪ ರಾತ್ರಿ 1 ಗಂಟೆ ಆಗೋದು ಮಲ್ಗೋದು, ಮತ್ತೆ 5 ಗಂಟೆಗೆ ರೆಡಿ ಆಗಿ ಬರ್ತಾ ಇದ್ರು. ನಿಜವಾಗ್ಲೂ ಇವರ ಒಂದು ಶ್ರಮಕ್ಕೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಆಮೇಲೆ ಈ ಅಮ್ಮ ನಮ್ಮ ನಾಯಕಿ ಇವತ್ತು ಮುಖ ಇವ್ರು ಕಾಣಿಸ್ತಾ ಇದೆ. ಆಕ್ಚುಲಿ ಇದರಿಂದ ಪರಿಶ್ರಮ ಪಟ್ಟಿದ್ರು ತಂದೆಯವರು, ತಾಯಿನವರು ತುಂಬಾ ಕಷ್ಟ ಪಡ್ತಾ ಇದ್ರು, ಶ್ರಮ ಪಟ್ಟಿದ್ದಾರೆ. ಸೊ ಆ ಶ್ರಮಕ್ಕೆ ತಕ್ಕನಾಗಿ ಬೆಲೆ ನಮ್ಮ ದೇವಿ ಸಿನಿಮಾಯಿಂದ ಖಂಡಿತವಾಗಿ ಬರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಈ ಸಿನಿಮಾ ನಮ್ಗೆ ಆಕ್ಚುಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಬೇಕು. ಸಿನಿಮಾದ ಕಾನ್ಸೆಪ್ಟ್ ಇಲ್ಲಿ ಯಾರು ಹೀರೋ ಇದಲ್ಲ, ಇದು ಸಾರಾಂಶ ಭರಿತವಾದಂತಹ ಒಂದು ಉತ್ತಮ ಸದಾಭಿರುಚಿ ಚಿತ್ರ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿದೆ ಅಂದ್ರೆ ಈ ಒಂದು ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಒಂದು ಡ್ರಿಂಕ್ಸ್ ಆಗ್ಲಿ, ಒಂದು ಹೊಲಗದೆ ವರ್ಡ್ ಆಗ್ಲಿ, ಡಬಲ್ ಮೀನಿಂಗ್ ಆಗ್ಲಿ ಏನು ಇರುತ್ತೆ ಸಿನಿಮಾ. ಇಡೀ ಕುಟುಂಬ ಒಂದು ಸಣ್ಣ ಮಗುವಿಂದ ಹಿಡಿದು ಕುಟ್ಕೊಂಡು 90 ವರ್ಷದ ಮುದುಕಿ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನವ್ರು ಇರ್ಬೋದು ಕೂತ್ಕೊಂಡು ಸೊ ಪ್ರತಿಯೊಂದು ಕೂತ್ಕೊಂಡು ನೋಡೋದು ಸಿನಿಮಾ ಇದೆ. ಸೊ ಇದರಲ್ಲಿ ಮನೋರಂಜನೆ ಕೂಡ ಇದೆ, ಮತ್ತೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ನಿಜವಾಗ್ಲೂ ಸಿನಿಮಾ ಸೆಂಟಿಮೆಂಟ್ಸ್ ಇದೆ, ಎಲ್ಲಾನು ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ನಾನು ಹೇಳೋದಷ್ಟೇ ಆಡಿಯನ್ಸ್ ಗಳಿಗೆ, ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ ಆಮೇಲೆ ನಿಮ್ಮ ಒಪಿನಿಯನ್ ಹೇಳಿ. ಸರಿ ಇಲ್ಲ ಅಂತ ಆದ್ರೆ ನಾವು ತಪ್ಪಿನ ಖಂಡಿತ ತಿದ್ಕೋತೀವಿ. ಸೊ ಈಗ ನಾವು ಬೆಳಿತಾ ಇರೋರು ತಾವು ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟು ತಾವು ದಯವಿಟ್ಟು ಸಿನಿಮಾಗಳಿಗೆ ಥಿಯೇಟರ್ ಬರ್ಬೇಕು ಅಂತ ಎಲ್ಲರೂ ತಿಳ್ಕೊತಾರೆ. ಸರ್ ಇದರಲ್ಲಿ ಸಂಬಂಧಪಟ್ಟಿದ್ದು ಆಡಿದ್ರೆ ತಾಯಿನ ಮಗಳಿಗೆ ಒಂದು ವಿಷ ಕೊಡೋಂಥದ್ದು, ವಿಷ ಕೊಡೋಂತ ಪರಿಸ್ಥಿತಿ ಬರ್ತದೆ ಅವಾಗ. ಆದ್ರೆ ತಾಯಿ ಅದ್ರನ್ನ ಕೊಡಕ್ ಮನ್ಸು ಬರಲ್ಲ, ವಿಷ ಕೊಡಕ್ಕೆ ಅಂದ್ರೆ ಇಂಜೆಕ್ಷನ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕೊಡ್ಬೇಕಾಗುತ್ತೆ, ಕೊಡಕ್ ಮನ್ಸು ಬರಲ್ಲ. ಸೊ ರಾತ್ರೆಲ್ಲ ಯೋಚನೆ ಮಾಡ್ತಾರೆ. ಈ ಕಡೆ ಬಿಸಿ ತುಪ್ಪ ತರ ಉಗುಳಕ್ಕೂ ಆಗ್ತಿಲ್ಲ, ನಮ್ಗೆ ಆಗ್ತಿಲ್ಲ. ಆ ಟೈಮಲ್ಲಿ ಒಂದು ಹಾಡು ಬರುತ್ತೆ, ಅವ್ಳ ಮನ್ಸಿಗೆ ಬರುತ್ತೆ. ಹಾಲುಣಿಸಿದ ಎದೆಯಲ್ಲಿ ವಿಷವೇಕೋ ಜಿನುಗಲಿದೆ, ವಿಷಯದಾಳ ಹರಿಯದೆ ನೀನೇಕೆ ಮರೆಯಾದೆ, ನೀನೇಕೆ ಮರೆಯಾದೆ ಅನ್ನೋದೊಂದು ಬಿಟ್ಟಿದೆ ಸರ್. ಸೊ ತುಂಬಾ ಸೆಂಟಿಮೆಂಟ್. ಸೊ ಅಂದ್ರೆ ಹಾಲು ಕುಡ್ಸಂತ ಗಳಿಗೆ ಒಂದು ಆ ಟೈಮ್ ಜಿಂಗಲ್ ಶುರು ಆಗ್ತದೆ ಇದೆ ನನ್ನ ವಿಷಾದ, ಆ ಒಂದು ವಿಷಯ ಪಡಿದೆ. ಸೊ ಅದ್ರಲ್ಲೂ ಕೂಡ ಈಗ ಒಂದು ಏನ್ ಅನ್ಕೊಂಡಿದ್ದ ಅದು ಸಿಗಲ್ಲ, ಅವಾಗ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಬರ್ತದೆ ಸರ್. ಅನ್ನ ಮಾಡೋ ಮುನ್ನ ಅಕ್ಕಿ ಆಯ್ಬೇಕು. ಸೊ ಅಕ್ಕಿ ಆಯ್ದ ಮಾಡ್ದಾದ್ರೆ ಅದನ್ನ ಬಿದಿಗೆ ಚೆಲ್ಬೇಕು. ಸೊ ಮಗಳ ಆಸೆ ನೀನ್ ಯೋಚನೆ ಮಾಡ್ದೆ, ನಿನ್ನ ಆಸೆ ನನ್ನ ಮೇಲೆ ಇರದೆ ನೋಡಿ ಇವಾಗ ಹೊಳೆಯಲ್ಲಿ ಹುಂಚಿನ ಕೊಡ್ದಂಗಾಯ್ತು. ಸೊ ಈ ತರ ಒಂದು ಬಿಟ್ಟು ಆ ಸಿಚುವೇಶನ್ ತಕ್ಕನಾಗೆ ಸೊ ನಾವೆಲ್ಲೂ ಕೂಡ ಸಿನಿಮಾ ಸಾಂಗ್ ನ ಏರಿಲ್ಲ. ಸೊ ಅದಾಗ ಸಿಚುವೇಶನ್ ತಕ್ಕನಾಗೆ ಒಂದು ಕ್ರಿಯೇಟ್ ಆಗಿದೆ. ಮೇಡಮ್, ಕೊನೆಯದಾಗಿ ತಾವು ಏನ್ ಹೇಳ್ತೀರಿ ದೇವಿ ಚಿತ್ರದ ಬಗ್ಗೆ? ನಾನು ಅದೇ ಮ್ಯಾಮ್ ಹೇಳಿದಾಗೆ ಹೇಳಕ್ ಇಷ್ಟಪಡ್ತೀನಿ. ನನ್ನ ಸಿನಿಮಾನ ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ. ಸೊ ದಯವಿಟ್ಟು ಒಳ್ಳೆ ಸಿನಿಮಾ, ನಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ, ಬಂದು ನೋಡಿ ಸಪೋರ್ಟ್ ಮಾಡಿ, ಆರೈಸಿ, ಮತ್ತೆ ಹೆಂಗಿದೆ ಅಂತ ರಿವ್ಯೂಸ್ ಕೊಡಿ. ಸಿನಿಮಾ ಒಂದು ಸಾಮಾಜಿಕ ಸಂದೇಶವನ್ನ ಬೀರ್ತಾ ಇದೆ. ಈ ಸಿನಿಮಾದಲ್ಲಿ ತಾವರೆಲ್ಲರೂ ವೀಕ್ಷಿಸಿ ನಿಮ್ಮ ಒಪಿನಿಯನ್ಗಳನ್ನ ಹೇಳಿ. ಸೊ ಈ ಸಿನಿಮಾ ನೋಡೋ ಮುಖಾಂತರ ತಾವು ಕೂಡ ತಮ್ಮ ಜೀವನದಲ್ಲಿ ಹಿಂದೆ ಏನಾದ್ರೂ ಈ ತರ ತಪ್ಪುಗಳು ನಡೆದಿದ್ರೆ ಅಥವಾ ಮುಂದೆ ನಡೆಯೋದು ಹಾಗೆ ತಾವುಗಳು ಎಚ್ಚರ ವಹಿಸಬಹುದು. ತಾವಲ್ಲದೆ ತಮ್ಮ ಜೊತೆ ತಮ್ಮ ಸ್ನೇಹಿತರು, ಬಂಧು ಬಳಗಗಳನ್ನ, ಅದರಲ್ಲೂ ಮುಖ್ಯವಾಗಿ ಪೋಷಕರು ದಯವಿಟ್ಟು ಸಿನಿಮಾ ಬಂದು ನೋಡಿ ನಮ್ಮನ್ನು ಆಶೀರ್ವಾದ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ನೋಡಿದ್ರಿ. ದೇವಿ ರಾಣಿ ನಾಯಕಿಯಾಗಿ ದೇವಿ ಚಿತ್ರ ನೋಡಿ. ದೇವಿ ರಾಣಿ ಚಿತ್ರದ ಹೆಸರು ದೇವಿ ಚಿತ್ರ. ಆಮೇಲೆ ನಮ್ಮ ಕಾಳಿ ಪ್ರಸಾದ್ ಅವರು ನಿರ್ದೇಶಕರು, ಮತ್ತೆ ಮೇಡಮ್ ತಮ್ಮ ಹೆಸರು ವೀಣಾ ಅವರು ಬಂದಿದ್ದಾರೆ. ಇವರೆಲ್ಲರೂ ದೇವಿ ಚಿತ್ರದ ಬಗ್ಗೆ ತುಂಬಾ ಕಷ್ಟ ಬಿದ್ದು, ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಕಾಳಿ ಪ್ರಸಾದ್ ಅವರು
ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಾರೆ ಅಲ್ವಾ. ನಮ್ಮ ಕನ್ನಡ ಉಳಿಬೇಕು ಅಂತಂದ್ರೆ, ಬೆಳಿಬೇಕು ಅಂತಂದ್ರೆ ಹೊಸ ಪ್ರತಿಭೆಗೆ ದಯವಿಟ್ಟು ಎಲ್ಲರೂ, ಎಲ್ಲ ನಿರ್ಮಾಪಕರಾಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಹೊಸ ಪ್ರತಿಭೆ ತಗೊಂಬನ್ನಿ. ಹೊಸದಾಗಿ ಟಾಲೆಂಟ್ ಇರ್ತದೆ ಅವ್ರಿಗೆ, ಅವ್ರನ್ನ ಬೆಳೆಸಿ, ಅವ್ರನ್ನ ಉಳಿಸಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗ ಬೆಳೀಲಿ. ದಯವಿಟ್ಟು ಎಲ್ಲರೂ ದೇವಿ ಚಿತ್ರನ ನೋಡಿ, ಎಲ್ಲರೂ ಥಿಯೇಟ್ರಲ್ಲೇ ನೋಡಿ, ಫ್ಯಾಮಿಲಿ ಸಮೇತ ನೋಡಿ ಅಂತ ಹೇಳ್ತಾ, ಕನ್ನಡದ ಉಳಿಸಿ, ಕನ್ನಡದ ಬೆಳೆಸಿ ಅಂತ ಹೇಳ್ತಿ. ನಮಸ್ಕಾರ.